ಯಾಕೆ ಸರ್ ಜಾತ್ರೆಗಳಲ್ಲಿ ಕುಡ್ಕೊಂಡ್ ಬರಲ್ವಾ? ಸರಿ, ನಾನು ಇಲ್ಲಿ ಡಿಬೇಟ್ ಅಂತ ಹೇಳಲ್ಲ, ಒಂದು ಲೆಟ್ಸ್ ಟಾಕ್, ಸರಿನಾ? ನೀವೆಲ್ಲ ಲಿಮಿಟ್ 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 ಅಂತ ಹೇಳ್ತಾ ಇದ್ದೀರಾ. ಸೊ ಈ ಲಿಮಿಟ್ ಅನ್ನೋದು ಆಲ್ಕೋಹಾಲ್ ನಿಮ್ಗೇನ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇಷ್ಟೇ ಲಿಮಿಟ್ ಅಂತ ಡೈಜೆಸ್ಟಿವ್ ಸಿಸ್ಟಮ್ ಪಾಠ ಮಾಡ್ಬೇಕಾದ್ರೆ ಇದು ಹೇಳ್ಕೊಟ್ಟಿರ್ತಾರಾ? ಸೊ ಲಿಮಿಟ್ ಅನ್ನೋದಕ್ಕೆ ರೀಡಿಫೈನ್ ಮಾಡಬೇಡಿ ಮಕ್ಕಳ. ಫಸ್ಟ್ ಆಫ್ ಆಲ್ ಏನಕ್ಕೆ ಕುಡಿಬೇಕು? ನಮ್ದು ಆಯ್ತು, ಏನಕ್ಕೆ ಕುಡಿಬೇಕು? ಏನಕ್ಕೆ ಕುಡಿಬೇಕು? ಏನು ಕುಡಿಬೇಕು ಏನು ಕುಡಿಬಾರ್ದು. Why are you selling an alcohol? ಏನು ಕುಡಿಬೇಕು ಅಂದ್ರೆ why you have to sell the alcohol? ಈಗ ಗುಜರಾತ್ ಫುಲ್ ಬ್ಯಾನ್ ಮಾಡಿಲ್ವಾ? ಬ್ಯಾನ್ ಮಾಡಿ, ನೀವು ಮಾರ್ಬೇಡಿ. ನೀವು ಆಲ್ಕೋಹಾಲ್ ಯಾಕೆ ಕುಡಿತೀರಾ ಅಂದ್ರೆ ಟಾಕ್ ಟು ದ ಗವರ್ನಮೆಂಟ್. ನನ್ನ ಏಜ್ಗೆ 72 ಹೊಸ ವರ್ಷಗಳು ನೋಡ್ಬಿಟ್ಟಿದ್ದೀನಿ. ಸೊ ಆ ಪೀರಿಯಡ್ ಅಲ್ಲಿ ಇದು ಯಾವುದೂ ಇರ್ಲಿಲ್ಲ, ಪೊಲೀಸ್ ಅವ್ರ ಡ್ಯೂಟಿನೂ ಇರ್ಲಿಲ್ಲ. ಇದೆಲ್ಲ ಬಂದಿದ್ದೇನೆ ಆಲ್ಮೋಸ್ಟ್ ಒಂದು 2 ಡಿಕೇಡ್ಸ್ ಆರ್ 2.5 ಡಿಕೇಡ್ಸ್ ಇದು. ಸೊ ಅದಕ್ಕೆ ಮುಂಚೆ ಪೊಲೀಸ್ ಅವರು ಇರ್ತಾ ಇರ್ಲಿಲ್ಲ, ಏನೂ ಇಲ್ಲ. ನಾನು ಈ ಪ್ರಶ್ನೆನ ಪ್ರಥಮ ಅವ್ರು ಕೇಳ್ತೀನಿ. ಇವಾಗ ಜನರೇಷನ್ ಅಂತ ಹೇಳ್ತಾ ಇದ್ದೀರಾ, ಬಟ್ ಇವಾಗ ನ್ಯೂ ಇಯರ್ ಪಾರ್ಟಿ ಅಂದ್ರೆ ವಯಸ್ಸಾದ ತಂದೆ ತಾಯಿರು ಆಗ್ಲೇ ಮಕ್ಳಿಗೆ ಹೇಳ್ತಾರೆ, ಏನೋ ನೀನ್ ಎಂಜಾಯ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ಎಲ್ ಪಾರ್ಟಿ ಮಾಡ್ಬೇಕು ಅಂತಿದ್ಯಾ. ನಮ್ಮಪ್ಪ ಹಂಗ ಹೇಳಲ್ಲ. ಅಲ್ಲ, ಈಗಿನ ಜನರೇಷನ್ ಪೇರೆಂಟ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಜನರೇಷನ್ ಬಗ್ಗೆ ಮಾತಾಡ್ತಾ. ನಾವೇನು ತ್ರೇತಾಯುಗದವರ, ದ್ವಾಪರ ಯುಗದವರ, ಈಗ ಜನ ಹೆಂಗ್ ಬೆಳಿತಾ ಇದಾರೆ ಅಂತ ನೀನ್ ಪಾರ್ಟಿ ಹೆಂಗ್ ಮಾಡ್ತಿದ್ಯಾ? ಮನೆ ಪೇರೆಂಟ್ಸ್ ರೆಡಿ ಮಾಡ್ತಾ ಇದ್ದಾರೆ. ಮೇಡಮ್, ನಿಮ್ ಮಾತನ್ನ ತಮಾಷೆಗೆ ಹೇಳಿದೆ, ಬಟ್ ಈಗ ಕಂಟಿನ್ಯೂ ಮಾಡ್ತೀನಿ, ಅದಕ್ಕೆ ಯಾಕೆ ಉತ್ತರ ಅಂತ. ಸ್ಮಿತಾ ಮ್ಯಾಮ್, ತಮಗೆ ಒಂದು ಪ್ರಶ್ನೆ. ನೀವು ಗಂಧದ ಗುಡಿ ಸಿನಿಮಾ ನೋಡಿದೀರಾ? ಗಂಧದ ಗುಡಿ ನೋಡಿದ ತಕ್ಷಣ ನಮ್ಗೆಲ್ಲ ಏನ್ ಇಷ್ಟ ಆಯ್ತಂದ್ರೆ, ರೇಂಜ್ ಆಫೀಸರ್ ಆಗಿ ಮರ ಕಡಿಯೋದು ತಪ್ಪು ಅಂತ ಹೇಳುವಂತ ಅಣ್ಣವ್ರು ನಮ್ಗೆ ಬಹಳ ಇಷ್ಟ ಆಗ್ತಾರೆ. ಅದೇ ಒಂದು 30-40 ವರ್ಷ ಆದ್ಮೇಲೆ ಪುಷ್ಪ ಅಂತ ಹೇಳ್ಬಿಟ್ಟು ಸಾವಿರಾರು ಮರ ಕಡೆಯವ್ರು ನಮ್ಗೆ ಇನ್ಸ್ಪಿರೇಷನ್ ಆಗ್ತಾರೆ. ನಮ್ಮ ಮಕ್ಕಳ ಕೈಲಿ ಸ್ಕೂಲ್ ಫ್ಯಾನ್ಸಿ ಡ್ರೆಸ್ ಹಾಕ್ಸ್ಬಿಟ್ಟು ಮಾಡ್ತಾರೆ. ಜನರೇಷನ್ ಬದಲಾಗ್ತಾ ಇದೆ. ಅಂತ ಜನರೇಷನ್ ಈಗ ಕಾಲಕ್ಕೆ ತಕ್ಕಂತೆ ಜನ ಬದಲಾಗ್ತಾ ಹೋಗ್ತಾ ಇದ್ರೆ, ಅದನ್ನ ಈಗ ಯಾರು ಪಾರ್ಟಿ ಕಲ್ಚರ್ ಇಷ್ಟ ಆಗ್ತಾ ಹೋಗುತ್ತೋ ಅಂತವ್ರಿಗೆ ಅಂತ ಇಷ್ಟ ಆಗುತ್ತೆ. ಈಗ ಪುಷ್ಪನ ಇಷ್ಟಪಡೋರು ಇದಾರೆ, ಇಲ್ಲ ಅಂತಲ್ಲ. ಅದನ್ನ ನಾವೇ ನೋಡಿ 1000 ಕೋಟಿ ದುಡ್ಡು ಕೊಟ್ಟಿರೋದು, 800 ಕೋಟಿ ಹೆಚ್ಚು ಕಡಿಮೆ ಕೊಟ್ಟಿರೋದು ಅಂತ ಜನ ಇದಾರೆ. ಬಟ್ ನಮ್ಗೆ ಆದರ್ಶವಾಗಿ ಉಳ್ಕೊಳ್ಳೋದು ಅಣ್ಣವರ ಗಂಧದ ಗುಡಿ. ಕುಡಿದು ಕುಪ್ಪಳಿಸಿದ್ರೇನೆ ಪಾರ್ಟಿನ ಇವ್ರು ಕುಡಿದು ಕುಪ್ಪಳಿಸೋದಕ್ಕೆ ಪೊಲೀಸ್ ಅವರು ಯಾಕೆ ಕಾಯ್ಬೇಕು? ಅವ್ರಿಗೇನ್ ಬೇರೆ ಕೆಲಸ ಇಲ್ವಾ? ಈಗ ಪೊಲೀಸ್ ಅವ್ರಿಗೆ ಆಗ ತೊಂದ್ರೆನ ಅವ್ರೇನ್ ಮನುಷ್ಯರಲ್ವಾ? ಪೊಲೀಸ್ ಅವ್ರಿಗೆ ಆಗ ತೊಂದ್ರೆನ ಇವ್ರು ಕಾಯ್ತಾರ? ಹೌದು ಮೇಡಮ್. ಪೊಲೀಸ್ ಅವ್ರಿಗೆ ಯಾರಿದ್ದಾರೆ ಸರ್? ಮೇಡಮ್ ಜ್ಯೂಸ್ ಕೊಡಿ ಸರ್. ಮೇಡಮ್ ಒಂದು ಜ್ಯೂಸ್. ಪೊಲೀಸ್ ಅವ್ರಿಗೆ ಅವರು ಮನುಷ್ಯರಲ್ವಾ? ಇಲ್ಲ ಇರಿ ಮೇಡಮ್, ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್, ನೀವು ಸರಿಯಾಗಿ ಹೇಳಿದ್ರಿ. ಕರೆಕ್ಟ್. ಪೊಲೀಸ್ ಅವರು ಕುಡ್ಕೊಂಡ್ ಕೂತಿರೋ ಕಾಯ್ಕೊಳಕ್ ಅವ್ರ ಇಲ್ಲ, ಕರೆಕ್ಟ್ ಆಗಿ ಪಾರ್ಟಿ ಮಾಡೋರು ನಿಮ್ಮ ಅಮ್ಮ ಅಪ್ಪನ ಕರ್ಕೊಂಡೋಗಿ ಜೊತೆಯಲ್ಲಿ ಪಾರ್ಟಿ ಮಾಡ್ತೀನಿ ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡು ಕುಡಿಯಕ್ಕಾಗಲ್ವಲ್ಲ. ಅಲ್ಲ, ಅಪ್ಪ ಅಮ್ಮ ಕರ್ಕೊಂಡು ಪಾರ್ಟಿ ಮಾಡೋರು ಇದ್ದಾರೆ. ಕುಡಿಯೋದು ಯಾವಾಗ ಶುರು ಆಗಿದೆ ಹೇಳಿ? ಆಕ್ಚುಲಿ ಅಪ್ಪ ಅಮ್ಮ ಅವ್ರ ಜನರೇಷನ್ ಇಂದ, ನಾವು ಶುರು ಮಾಡಿದಲ್ಲ. ಕುಡಿಯೋದು ನಾವು ಶುರು ಮಾಡಿದಲ್ಲ, ಹೌದಾ? ನಾವು ಶುರು ಮಾಡಿದ್. ನಾವು ಹುಟ್ಟೆ ಇಲ್ಲ, ಆಲ್ಕೋಹಾಲ್ ಬರ್ಬೇಕನ್ನ ಹುಟ್ಟೆ ಏನಪ್ಪ ಸಮೇತ ಪಾರ್ಟಿ ಮಾಡ್ತಾರೆ. ಅವ್ರ ಜನರೇಷನ್ ಆಗಿ ನಾನು ಅಂದ್ರೆ ಸರ್ವಸ್ವ ಅಂತ ಅನ್ಕೊಳ್ಳೋದನ್ನ ಬಿಡ್ಬೇಕು. ಕುಡಿಯೋದೇ ತಪ್ಪು ಅಂತಾರಲ್ಲ, ಇಷ್ಟೊಂದು ದೇವ್ರಗಳಿಗೆ ಬಿಯರ್ ಕೊಡ್ತಾರೆ, ದೇವ್ರಗಳಿಗೆ ಬಿಯರ್ ಹಾಕ್ತಾರೆ, ದೇವ್ರಗಳು ಎಣ್ಣೆ ಅಂತ ಪ್ರಸಾದ ಕೊಡ್ತಾರೆ. ಅದೇ ದೇವಸ್ಥಾನಕ್ಕೆ ಕೈ ಮುಗಿತೀರಾ ನೀವು? ನೀವೇ ಪ್ರಸಾದ ಅಂತ. ದೇವ್ರ ಭಕ್ತರು ಇಜ್ಜಲ್ ತಿಂತಾರೆ, ನೀವ್ ತಿಂತೀರಾ? ಬಿಸಿ ಬಿಸಿ ಫೈರ್ ಆಗಿರುವಂತ ಇಜ್ಜಲ್ ತಿಂತಾರೆ, ತಗೊಂತಾರೆ. ನೀವ್ ತಗೊಂತೀರಾ? ತಗೊಳ್ಳಲ್ಲ. ಅಂದ್ರೆ ದೇವ್ರ ಮಾಡೋ ಕೆಲಸ ಎಲ್ಲ ಮಾಡಕ್ ಆಗೋದಿಲ್ಲ. ಇಲ್ಲಿ ಒಂದು ಏನು ವಿಚಾರ ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಅವರು ರಿಸ್ಟ್ರಿಕ್ಷನ್ಸ್ ಎಲ್ಲೆಲ್ಲಿ ಆಗ್ತಾರೆ ಅಂದ್ರೆ, ಗಣಪತಿ ಹಬ್ಬಕ್ಕೆ 10 ಗಂಟೆ ಮೇಲೆ ಡಿಜೆ ಮಾಡಬಾರ್ದು, ಈಕೋ ಫ್ರೆಂಡ್ಲಿ ಇರಬೇಕು, ದೀಪಾವಳಿಗೆ ಪಟಾಕಿ 10 ಗಂಟೆ ಮೇಲೆ ಹಚ್ಚಬಾರ್ದು, ನ್ಯೂ ಇಯರ್ ಮಾತ್ರ 20,000 ಜನ ಪೊಲೀಸ್ ಹಾಕ್ಬಿಟ್ಟು ರೋಡ್ ಎಲ್ಲ ಕಾಯ್ಕೊಂಡಿರ್ತೀವಿ, ಬಸ್ ಫೆಸಿಲಿಟಿ ಮಾಡ್ತೀವಿ, ಮೆಟ್ರೋ ಕೊಡ್ತೀವಿ, ಹೆಣ್ಮಕ್ಳು ಕಾಪಾಡ್ತೀವಿ. ಬೇರೆ ಗಣಪತಿ ಹಬ್ಬಕ್ಕೆ ಕಲ್ಲು ಹೊಡೆದ್ರು ಪರವಾಗಿಲ್ಲ. ಇದು ನಾನು ಪೊಲೀಸ್ ಕಮಿಷನರ್ ಡೈರೆಕ್ಟ್ ಆಗಿ ಕೇಳ್ತೀನಿ, 12 ಗಂಟೆವರೆಗೂ ಏನಕ್ಕೆ ಪರ್ಮಿಷನ್ ಕೊಡ್ತಾರೆ? ಪ್ರೈವೇಟ್ ಪಾರ್ಟಿ ಮಾಡ್ಕೊಳ್ಳಿ, ಮನೇಲಿ ಕುಡಿಲಿ. ನಮ್ಮ ಜನರೇಷನ್ ಅಲ್ಲಿ ಲಿಮಿಟೆಡ್ ಆಗಿ ಕುಡಿತಾ ಇದ್ರು, ಮನೆಯಲ್ಲಿದ್ರು, ಬೀದಿಲಿ ಹೋಗಿ ರಂಪಾಟೆ ಮಾಡ್ತಾ ಇರ್ಲಿಲ್ಲ. ಏನ್ ಹೇಳ್ದಣ್ಣ? ಯಾಕೆ ಸರ್ ಜಾತ್ರೆಗಳಲ್ಲಿ ಕುಡ್ಕೊಂಡ್ ಬರಲ್ವಾ? ಸರಿ, ನಾನು ಇಲ್ಲಿ ಡಿಬೇಟ್ ಅಂತ ಹೇಳಲ್ಲ, ಒಂದು ಲೆಟ್ಸ್ ಟಾಕ್, ಸರಿನಾ? ನೀವೆಲ್ಲ ಲಿಮಿಟ್ 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 ಅಂತ ಹೇಳ್ತಾ ಇದ್ದೀರಾ. ಸೊ ಈ ಲಿಮಿಟ್ ಅನ್ನೋದು ಆಲ್ಕೋಹಾಲ್ ನಿಮ್ಗೇನ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇಷ್ಟೇ ಲಿಮಿಟ್ ಅಂತ ಡೈಜೆಸ್ಟಿವ್ ಸಿಸ್ಟಮ್ ಪಾಠ ಮಾಡ್ಬೇಕಾದ್ರೆ ಇದು ಹೇಳ್ಕೊಟ್ಟಿರ್ತಾರಾ? ಸೊ ಲಿಮಿಟ್ ಅನ್ನೋದಕ್ಕೆ ರೀಡಿಫೈನ್ ಮಾಡಬೇಡಿ ಮಕ್ಕಳ. ಫಸ್ಟ್ ಆಫ್ ಆಲ್ ಏನಕ್ಕೆ ಕುಡಿಬೇಕು?
ನಂದು ಆಯ್ತು, ಏನಕ್ಕೆ ಕುಡಿಬೇಕು? ಏನಕ್ಕೆ ಮಾಡ್ಬೇಕು ಅವರು? ಏನಕ್ಕೆ ಕುಡಿಬೇಕು? ಏನಕ್ಕೆ ಮಾಡ್ಬೇಕು? ಏನು ಕುಡಿಬೇಕು ಏನು ಕುಡಿಬಾರ್ದು. ವೈ ಆರ್ ಯು ಸೆಲ್ಲಿಂಗ್ ಅಂಡ್ ಆಲ್ಕೋಹಾಲ್? ಏನು ಕುಡಿಬೇಕು ಅಂದ್ರೆ ವೈ ಯು ಹ್ಯಾವ್ ಟು ಸೆಲ್ ದ ಆಲ್ಕೋಹಾಲ್? ಇದು ಗುಜರಾತ್ ಫುಲ್ ಬ್ಯಾನ್ ಮಾಡಿಲ್ವಾ? ಬ್ಯಾನ್ ಮಾಡಿ. ನೀವು ಮಾರ್ಬೇಡಿ. ನೀವು ಆಲ್ಕೋಹಾಲ್ ಯಾಕೆ ಕುಡಿತೀರಾ ಅಂದ್ರೆ ಟಾಕ್ ಟು ದ ಗವರ್ನಮೆಂಟ್. ನನ್ನ ಏಜ್ಗೆ 72 ಹೊಸ ವರ್ಷಗಳು ನೋಡ್ಬಿಟ್ಟಿದ್ದೀನಿ. ಸೊ ಆ ಪೀರಿಯಡ್ ಅಲ್ಲಿ ಇದು ಯಾವುದೂ ಇರ್ಲಿಲ್ಲ, ಪೊಲೀಸ್ ಅವ್ರ ಡ್ಯೂಟಿನೂ ಇರ್ಲಿಲ್ಲ. ಇದೆಲ್ಲ ಬಂದಿದ್ದೇನೆ ಆಲ್ಮೋಸ್ಟ್ ಒಂದು 2 ಡಿಕೇಡ್ಸ್ ಆರ್ 2.5 ಡಿಕೇಡ್ಸ್ ಇದು. ಸೊ ಅದಕ್ಕೆ ಮುಂಚೆ ಪೊಲೀಸ್ ಅವರು ಇರ್ತಾ ಇರ್ಲಿಲ್ಲ, ಏನೂ ಇಲ್ಲ. ನಾನು ಈ ಪ್ರಶ್ನೆನ ಪ್ರಥಮ್ ಅವ್ರು ಕೇಳ್ತೀನಿ. ಇವಾಗ ಜನರೇಷನ್ ಅಂತ ಹೇಳ್ತಾ ಇದ್ದೀರಾ, ಬಟ್ ಇವಾಗ ನ್ಯೂ ಇಯರ್ ಪಾರ್ಟಿ ಅಂದ್ರೆ ವಯಸ್ಸಾದ ತಂದೆ ತಾಯಿರು ಆಗ್ಲೇ ಮಕ್ಳಿಗೆ ಹೇಳ್ತಾರೆ, ಏನೋ ನೀನ್ ಎಂಜಾಯ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ಎಲ್ ಪಾರ್ಟಿ ಮಾಡ್ಬೇಕು ಅಂತಿದ್ಯಾ. ನಮ್ಮಪ್ಪ ಹಂಗ ಹೇಳಲ್ಲ. ಅಲ್ಲ, ಈಗಿನ ಜನರೇಷನ್ ಪೇರೆಂಟ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಜನರೇಷನ್ ಬಗ್ಗೆ ಮಾತಾಡ್ತಾ. ನಾವೇನು ತ್ರೇತಾಯುಗದವರ, ದ್ವಾಪರ ಯುಗದವರ, ಈಗ ಜನ ಹೆಂಗ್ ಬೆಳಿತಾ ಇದಾರೆ ಅಂತ ನೀನ್ ಪಾರ್ಟಿ ಹೆಂಗ್ ಮಾಡ್ತಿದ್ಯಾ? ಮನೆ ಪೇರೆಂಟ್ಸ್ ರೆಡಿ ಮಾಡ್ತಾ ಇದ್ದಾರೆ. ಮೇಡಮ್, ನಿಮ್ ಮಾತನ್ನ ತಮಾಷೆಗೆ ಹೇಳಿದೆ, ಬಟ್ ಈಗ ಕಂಟಿನ್ಯೂ ಮಾಡ್ತೀನಿ, ಅದಕ್ಕೆ ಯಾಕೆ ಉತ್ತರ ಅಂತ. ಸ್ಮಿತಾ ಮ್ಯಾಮ್, ತಮಗೆ ಒಂದು ಪ್ರಶ್ನೆ. ನೀವು ಗಂಧದ ಗುಡಿ ಸಿನಿಮಾ ನೋಡಿದೀರಾ? ಗಂಧದ ಗುಡಿ ನೋಡಿದ ತಕ್ಷಣ ನಮ್ಗೆಲ್ಲ ಏನ್ ಇಷ್ಟ ಆಯ್ತು ಅಂದ್ರೆ, ರೇಂಜ್ ಆಫೀಸರ್ ಆಗಿ ಮರ ಕಡಿಯೋದು ತಪ್ಪು ಅಂತ ಹೇಳುವಂತ ಅಣ್ಣವ್ರು ನಮ್ಗೆ ಬಹಳ ಇಷ್ಟ ಆಗ್ತಾರೆ. ಅದೇ ಒಂದು 30-40 ವರ್ಷ ಆದ್ಮೇಲೆ ಪುಷ್ಪ ಅಂತ ಹೇಳ್ಬಿಟ್ಟು ಸಾವಿರಾರು ಮರ ಕಡೆಯವ್ರು ನಮ್ಗೆ ಇನ್ಸ್ಪಿರೇಷನ್ ಆಗ್ತಾರೆ. ನಮ್ಮ ಮಕ್ಕಳ ಕೈಲಿ ಸ್ಕೂಲ್ ಫ್ಯಾನ್ಸಿ ಡ್ರೆಸ್ ಹಾಕ್ಸ್ಬಿಟ್ಟು ಮಾಡ್ತಾರೆ. ಜನರೇಷನ್ ಬದಲಾಗ್ತಾ ಇದೆ. ಅಂತ ಜನರೇಷನ್ ಈಗ ಕಾಲಕ್ಕೆ ತಕ್ಕಂತೆ ಜನ ಬದಲಾಗ್ತಾ ಹೋಗ್ತಾ ಇದ್ರೆ, ಅದನ್ನ ಈಗ ಯಾರು ಪಾರ್ಟಿ ಕಲ್ಚರ್ ಇಷ್ಟ ಆಗ್ತಾ ಹೋಗುತ್ತೋ ಅಂತವ್ರಿಗೆ ಅಂತ ಇಷ್ಟ ಆಗುತ್ತೆ. ಈಗ ಪುಷ್ಪನ ಇಷ್ಟಪಡೋರು ಇದಾರೆ, ಇಲ್ಲ ಅಂತಲ್ಲ. ಅದನ್ನ ನಾವೇ ನೋಡಿ 1000 ಕೋಟಿ ದುಡ್ಡು ಕೊಟ್ಟಿರೋದು, 800 ಕೋಟಿ ಹೆಚ್ಚು ಕಡಿಮೆ ಕೊಟ್ಟಿರೋದು ಅಂತ ಜನ ಇದಾರೆ. ಬಟ್ ನಮ್ಗೆ ಆದರ್ಶವಾಗಿ ಉಳ್ಕೊಳ್ಳೋದು ಅಣ್ಣವರ ಗಂಧದ ಗುಡಿ. ಕುಡಿದು ಕುಪ್ಪಳಿಸಿದ್ರೇನೆ ಪಾರ್ಟಿನ. ಇವ್ರು ಕುಡಿದು ಕುಪ್ಪಳಿಸೋದಕ್ಕೆ ಪೊಲೀಸ್ ಅವರು ಯಾಕೆ ಕಾವಲ್ ಕಾಯ್ಬೇಕು? ಅವ್ರಿಗೇನ್ ಬೇರೆ ಕೆಲಸ ಇಲ್ವಾ? ಈಗ ಪೊಲೀಸ್ ಅವ್ರಿಗೆ ಆಗ ತೊಂದ್ರೆನ ಅವ್ರೇನ್ ಮನುಷ್ಯರಲ್ವಾ? ಪೊಲೀಸ್ ಅವ್ರಿಗೆ ಆಗ ತೊಂದ್ರೆನ ಇವ್ರು ಕಾಯ್ತಾರ? ಹೌದು ಮೇಡಮ್. ಪೊಲೀಸ್ ಅವ್ರಿಗೆ ಯಾರಿದ್ದಾರೆ ಸರ್? ಮೇಡಮ್ ಜ್ಯೂಸ್ ಕೊಡಿ ಸರ್. ಮೇಡಮ್ ಒಂದು ಜ್ಯೂಸ್. ಪೊಲೀಸ್ ಅವ್ರಿಗೆ ಅವರು ಮನುಷ್ಯರಲ್ವಾ? ಇಲ್ಲ ಇರಿ ಮೇಡಮ್, ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್, ನೀವು ಸರಿಯಾಗಿ ಹೇಳಿದ್ರಿ. ಕರೆಕ್ಟ್. ಪೊಲೀಸ್ ಅವರು ಕುಡ್ಕೊಂಡ್ ಕೂತಿರೋ ಕಾಯ್ಕೊಳಕ್ ಅವ್ರ ಇಲ್ಲ. ಕರೆಕ್ಟ್ ಆಗಿ ಪಾರ್ಟಿ ಮಾಡೋರು ನಿಮ್ಮ ಅಮ್ಮ ಅಪ್ಪನ ಕರ್ಕೊಂಡೋಗಿ ಜೊತೆಯಲ್ಲಿ ಪಾರ್ಟಿ ಮಾಡ್ತೀನಿ ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡು ಕುಡಿಯಕ್ಕಾಗಲ್ವಲ್ಲ. ಅಲ್ಲ, ಅಪ್ಪ ಅಮ್ಮ ಕರ್ಕೊಂಡು ಪಾರ್ಟಿ ಮಾಡೋರು ಇದ್ದಾರೆ. ಕುಡಿಯೋದು ಯಾವಾಗ ಶುರು ಆಗಿದೆ ಹೇಳಿ? ಆಕ್ಚುಲಿ ಅಪ್ಪ ಅಮ್ಮ ಅವ್ರ ಜನರೇಷನ್ ಇಂದ, ನಾವು ಶುರು ಮಾಡಿದಲ್ಲ. ಕುಡಿಯೋದು ನಾವು ಶುರು ಮಾಡಿದಲ್ಲ, ಹೌದಾ? ನಾವು ಶುರು ಮಾಡಿದ್. ನಾವು ಹುಟ್ಟೆ ಇಲ್ಲ, ಆಲ್ಕೋಹಾಲ್ ಬರ್ಬೇಕನ್ನ ಹುಟ್ಟೆ ಏನಪ್ಪ ಸಮೇತ ಪಾರ್ಟಿ ಮಾಡ್ತಾರೆ. ಅವ್ರ ಜನರೇಷನ್ ಆಗಿ ನಾನು ಅಂದ್ರೆ ಸರ್ವಸ್ವ ಅಂತ ಅನ್ಕೊಳ್ಳೋದನ್ನ ಬಿಡ್ಬೇಕು. ಕುಡಿಯೋದೇ ತಪ್ಪು ಅಂತಾರಲ್ಲ, ಇಷ್ಟೊಂದು ದೇವ್ರಗಳಿಗೆ ಬಿಯರ್ ಕೊಡ್ತಾರೆ, ದೇವ್ರಗಳಿಗೆ ಬಿಯರ್ ಹಾಕ್ತಾರೆ, ದೇವ್ರಗಳು ಎಣ್ಣೆ ಅಥವಾ ಪ್ರಸಾದ ಕೊಡ್ತಾರೆ. ಅದೇ ದೇವಸ್ಥಾನಕ್ಕೆ ಕೈ ಮುಗಿತೀರಾ ನೀವು? ನೀವೇ ಬಾಟ್ಲು ತಗೊಂಡು ಪ್ರಸಾದ ಅಂತ. ದೇವ್ರ ಭಕ್ತರು ಇಜ್ಜಲ್ ತಿಂತಾರೆ, ನೀವ್ ತಿಂತೀರಾ? ಬಿಸಿ ಬಿಸಿ ಫೈರ್ ಆಗಿರುವಂತ ಇಜ್ಜಲ್ ತಿಂತಾರೆ, ತಗೊಂತಾರೆ. ನೀವ್ ತಗೊಂತೀರಾ? ತಗೊಳ್ಳಲ್ಲ. ಅಂದ್ರೆ ದೇವ್ರ ಮಾಡೋ ಕೆಲಸ ಎಲ್ಲ ಮಾಡಕ್ ಆಗೋದಿಲ್ಲ. ಇಲ್ಲಿ ಒಂದು ಏನು ವಿಚಾರ ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಅವರು ರಿಸ್ಟ್ರಿಕ್ಷನ್ಸ್ ಎಲ್ಲೆಲ್ಲಿ ಆಗ್ತಾರೆ ಅಂದ್ರೆ, ಗಣಪತಿ ಹಬ್ಬಕ್ಕೆ 10 ಗಂಟೆ ಮೇಲೆ ಡಿಜೆ ಮಾಡಬಾರ್ದು, ಈಕೋ ಫ್ರೆಂಡ್ಲಿ ಇರಬೇಕು, ದೀಪಾವಳಿಗೆ ಪಟಾಕಿ 10 ಗಂಟೆ ಮೇಲೆ ಹಚ್ಚಬಾರ್ದು, ನ್ಯೂ ಇಯರ್ ಮಾತ್ರ 20,000 ಜನ ಪೊಲೀಸ್ ಹಾಕ್ಬಿಟ್ಟು ರೋಡ್ ಎಲ್ಲ ಕಾಯ್ಕೊಂಡಿರ್ತೀವಿ, ಬಸ್ ಫೆಸಿಲಿಟಿ ಮಾಡ್ತೀವಿ, ಮೆಟ್ರೋ ಕೊಡ್ತೀವಿ, ಹೆಣ್ಮಕ್ಳು ಕಾಪಾಡ್ತೀವಿ. ಬೇರೆ ಗಣಪತಿ ಹಬ್ಬಕ್ಕೆ ಕಲ್ಲು ಹೊಡೆದ್ರು ಪರವಾಗಿಲ್ಲ. ಇದು ನಾನು ಪೊಲೀಸ್ ಕಮಿಷನರ್ ಡೈರೆಕ್ಟ್ ಆಗಿ ಕೇಳ್ತೀನಿ, 12 ಗಂಟೆವರೆಗೂ ಏನಕ್ಕೆ ಪರ್ಮಿಷನ್ ಕೊಡ್ತಾರೆ? ಪ್ರೈವೇಟ್ ಪಾರ್ಟಿ ಮಾಡ್ಕೊಳ್ಳಿ, ಮನೇಲಿ ಕುಡಿಲಿ. ನಮ್ಮ ಜನರೇಷನ್ ಅಲ್ಲಿ ಲಿಮಿಟೆಡ್ ಆಗಿ ಕುಡಿತಾ ಇದ್ರು, ಮನೆಯಲ್ಲಿದ್ರು, ಬೀದಿಲಿ ಹೋಗಿ ರಂಪಾಟೆ ಮಾಡ್ತಾ ಇರ್ಲಿಲ್ಲ. ಏನ್ ಹೇಳ್ದಣ್ಣ?